ನಮ್ಮ ತಂದೆ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಟ್ಟಿರುವ ಜಾಗಕ್ಕೆ ಲಕ್ಷ್ಮಣಯ್ಯ ಬಿನ್ ವೆಂಕಟಕೃಷ್ಣಯ್ಯ ಎಂಬುವವರು ನಕಲಿ ದಾಖಲೆ ಸೃಷ್ಟಿಸಿ ವಶಪಡಿಸಿಕೊಂಡಿದ್ದಾರೆ ಎಂದು ಕಡೂರು ತಾಲೂಕು ಪಂಚನಹಳ್ಳಿ ಹೋಬಳಿ ಹೊಸಳ್ಳಿ ಗ್ರಾಮದ ಯಶೋಧ ಅವರು ಆರೋಪಿಸಿದ್ದಾರೆ. ಇದು ಪ್ರಾಪರ್ಟಿ ಬಂದ್ರು ಪಿತ್ರಾರ್ಜಿತ ಆಸ್ತಿ, ನಮ್ಮ ತಾತನ ಆಸ್ತಿ. ನಮ್ಮ ತಂದೆ ನನಗೆ ಬಿಲ್ ಮಾಡಿದ್ರು. ನಮ್ಮ ತಂದೆ ಮತ್ತು ನಮ್ಮ ತಾಯಿ ನನ್ನ ಜೊತೆಲೇ ಇದ್ದರು. ನಾನೇ ಅವರು ಕೊನೆ ತನಕಲ್ಲೂ ನಾನೇ ನಮ್ಮ ತಂದೆ ತಾಯಿ ನೋಡಿಕೊಂಡು ಎಲ್ಲ ಪೂರ್ತಿ ಸಿದ್ಧತೆ ಎಲ್ಲ ಮಾಡಿ, ನನಗೆ 2 ಮಕ್ಕಳಿದ್ವು. ನನಗೆ ಇದು ಖಾತೆಗೆ ನಾನು ನಮ್ಮ ತಂದೆ ಸತ್ತಾಗ ಹೋಗೋಕ್ಕಾಗಲಿಲ್ಲ. ಇದನ್ನು ಬಿಲ್ನ ನಾನು ರಿಜಿಸ್ಟರ್ ಖಾತೆ ಮಾಡಿಸ್ಕೊಳ್ಳೋಕ್ಕೆ ಹೋಗೋಕ್ಕಾಗಲಿಲ್ಲ. ಕಾರಣ ನನ್ನ ಮಕ್ಕಳು ತುಂಬ ಚಿಕ್ಕವರಿದ್ದರು. ಅವರು ವಿದ್ಯಾಭ್ಯಾಸ ಅವರು ಓದಿಸೋ ಕಡೆನೇ ನನಗೆ ಗಮನ ಆಯಿತು. ನಂದು ಒಬ್ಳು ದುಡಿಮೆಯಿಂದ ನನಗಿದ್ದಿದ್ದು ಮಕ್ಕಳೇ ಮೇಯ್ನು, ಹೆಣ್ಮಕ್ಳು ನನಗಿಬ್ರು, ಅವರೇ ಮೇಯ್ನು ಅನ್ನೋ ಒಂದು ಉದ್ದೇಶಕ್ಕೆ ನನಗೆ ಈ ಬಿಲ್ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ನಮ್ಮ ತಂದೆ ಹೆಸರಿನ ಖಾತೆ ಬಿಲ್ ತೊಗೊಂಡೋಗಿ ನನ್ನ ಹೆಸರು ಖಾತೆ ಮಾಡಿಸ್ಕೋಬೇಕು ಅನ್ನೋದಕ್ಕಿಂತ ಅಂದ್ಕೊಂಡು ಊರಿಗೆ ಹೋದಾಗ ನಮ್ಮ ಜಮೀನಲ್ಲಿ ಪೈಪ್ ಹಾಕ್ತಾಯಿದ್ರು. ಪೈಪ್ ಹಾಕ್ಬೇಕಾದ್ರೆ ನಮ್ಮ ಅಪ್ಪನ ಜಮೀನಲ್ಲಿ ನೀವು ಯಾಕೆ ಪೈಪ್ ನಡ್ತಾ ಇದ್ದೀರಾ ಅಂತ ಕೇಳಿದಾಗ ಗಲಾಟೆಗೆ ಬಂದರು. ನನ್ನ ಹೆಸರಿಗೆ ಆಗಿದೆ, ನೀನು ನಿಮ್ಮ ಅಪ್ಪ ಖಾತೆ ಬಂದು ಮಾಡಿಕೊಟ್ಟಿದ್ದೀರಾ, ನಿಮ್ಮಿಂದಾನೇ ಆಗಿರೋದು ಅಂತ ಹೇಳಿದ್ರು. ನಮ್ಮ ತಂದೆ ನನ್ನ ಜೊತೆಗೆ ಇದ್ದಾರೆ, ನಾನು ಯಾವತ್ತೂ ಬಂದು ನಿಮಗೆ ಸೈನ್ ಮಾಡಿಲ್ಲ, ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂದಾಗ, ಇಲ್ಲ ನನ್ನ ಹೆಸರಿಗೆ ಆಗಿದೆ, ನೀನೇನು ಮಾಡ್ಕೊಳ್ತೀಯ ಮಾಡ್ಕೋ, ತೋಟದ ಹತ್ರ ಬಂದರೆ ಹೊಲ್ದ ಹತ್ರ ಬಂದರೆ ನಿನಗೆ ನಾವೇನು ಮಾಡ್ಬೇಕಂತ ಗೊತ್ತೈತೆ, ಕಡ್ದು ಬಿಡ್ತೀನಿ ಅಂದ್ಬಿಟ್ಟು 1-2-3 ಜನ ನಮ್ಮೂರು ಪಕ್ಕದೂರಲ್ಲಿದ್ದಾರೆ, ಗರದ್ದಳ್ಳಿ ಅಂತ ರೌಡಿಗಳ ಜೊತೆ ಸೇರಿಕೊಂಡು ನನಗೆ ಊರಿಗೆ ಹೋಗೋಕ್ಕೆ ತುಂಬ ತೊಂದರೆ ಮಾಡಿ, ನೀನು ಊರಿಗೆ ಕಾಲಿಡಂಗಿಲ್ಲ ಅಂದ್ಬಿಟ್ಟು ಎದುರಿಸಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಓಡಾಡಿ ತುಂಬ ಟಾರ್ಚರ್ ಕೊಟ್ಟು ನನಗೆ ಹೊರಗಡೆ ಹೋಗಿ ಹಿಂಸೆ ಮಾಡಿದ್ರು. ನಮ್ಮ ಜಾಗವನ್ನ ನಿಮ್ಮ ಜಾಗ ಎಂದು ಹೇಗೆ ಹೇಳುತ್ತೀರಾ? ನೀವು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಮ್ಮ ಜಾಗವನ್ನ ಕಬಳಿಸಿದ್ದೀರಾ. ಇದು ನಮ್ಮ ತಂದೆ ನಮಗೆ ಕೊಟ್ಟಿರುವ ಜಾಗ ಎಂದು ಪ್ರಶ್ನಿಸಿದಾಗ ನಿಮ್ಮ ತಂದೆ ಮಾರಾಟ ಮಾಡಿದ್ದಾರೆ, ಇದು ನನ್ನ ಜಾಗ ಎಂದು ದಬ್ಬಾಳಿಕೆ ನಡೆಸುವುದರ ಜೊತೆಗೆ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಹೇಳಿದ್ದಾರೆ. ನಿನ್ನ ಮಕ್ಕಳನ್ನು ಬಿಡಲ್ಲ, ನಿನ್ನೂ ಬಿಡಲ್ಲ, ನಮಗೆ ಗೊತ್ತಿದೆ ನಾವೇನು ಬೇಕಾದ್ರೂ ಮಾಡ್ತೀವಿ ಅಂದ್ಬಿಟ್ಟು ತುಂಬ ನನಗೆ ತೊಂದರೆ ಕೊಟ್ಟಿದ್ದಾರೆ ಅವರು. ಮತ್ತೆ ನಾನಿದು ಖಾತೆಗೆ ಹೋದಾಗ ಸರ್ವೆ ನಂಬರ್ 63, ನಮ್ಮ ತಂದೆ ನಮ್ಮ ದೊಡ್ಡಪ್ಪ, ನಮ್ಮ ತಾತನಿಗೆ 2 ಮಕ್ಕಳಿದ್ದಿದ್ದು, ಲಕ್ಷ್ಮಣರಾಯರು ಅಂತ, ಅವರಿಗೆ 2 ಮಕ್ಕಳು, ನಮ್ಮ ತಂದೆ ಮತ್ತು ವೆಂಕಟಕೃಷ್ಣಯ್ಯ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಶ್ರೀನಿವಾಸ ರಂಗಾಚಾರಿ, ಅವರಿಬ್ಬರಿಗೂ ವಿಭಾಗ ಆಗಿತ್ತು. ವಿಭಾಗನ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಕೂತ್ಕೊಂಡೆ 96-97ರಲ್ಲಿ ಖಾತೆ ಮಾಡ್ಕೊಂಡಿದ್ದಾರೆ. ಇವರು ಅದನ್ನು ಫೇಕ್ ಮಾಡಿ, ಡಾಕ್ಯುಮೆಂಟ್ ಎಲ್ಲ ಫೇಕ್ ಡಾಕ್ಯುಮೆಂಟ್ ಮಾಡಿ, ಬಿಲ್ಲು ರಿಜಿಸ್ಟ್ರೇಡ್ ಇದ್ರೂ ಫೇಕ್ ಡಾಕ್ಯುಮೆಂಟ್ ಮಾಡಿ ಖಾತೆ ಮಾಡ್ಕೊಂಡಿದ್ದಾರೆ. ಇದು ಖಾತೆ ಹೆಂಗಾಯಿತು ಅಂತ VA ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು, RI ಕೇಳಿದ್ರೆ ನಮಗೆ ಗೊತ್ತಿಲ್ಲ ಖಾತೆ ಹೆಂಗಾಯಿತು ಅಂತ. ಇವರಿಬ್ಬರು ಇಲ್ಲದೇನೆ ಖಾತೆ ಹೆಂಗಾಯಿತು ಅನ್ನೋದು ನನ್ನ ಪ್ರಶ್ನೆ. ನನಗೆ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ನಾನು ತುಂಬ ನೊಂದಿರೋ ಹೆಣ್ಮಕ್ಳು, ನನಗೆ ದಯವಿಟ್ಟು ನೀವು ನ್ಯಾಯ ಕೊಡಿಸ್ಬೇಕು. ಎಲ್ಲೋ ನ್ಯಾಯ ಸಿಗದೆ ಇದ್ದಾಗ ನಿಮ್ಮಲ್ಲಿ ಮಾತ್ರ ನ್ಯಾಯ ಸಿಗುತ್ತೆ ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ, ದಯಮಾಡಿ ನನಗೆ ನ್ಯಾಯ ಕೊಡಿಸಿ. ಸುದ್ದಿಗೋಷ್ಠಿಯಲ್ಲಿ ಚೇತನಾ ಶೆಟ್ಟಿ, ಯಶೋಧ, ಪಂಕಜ, ಶಿಲ್ಪಾ ಉಪಸ್ಥಿತರಿದ್ದರು.